ಬಾರೋ ಮಜಾ ಮಾಡೋಣ, ಕುಣಿದು ಕುಪ್ಪಳಿಸೋಣ. ಯುದ್ಧ ಮಾಡವ ತಲಾರ್ ಹಿಡ್ಕೊಂತಾನೆ, ಅವ ಪ್ರೀತಿ ಮಾಡವ ರೋಸ್ ಇಟ್ಕೊಂತಾನ. ಸೂಪರ್ ಅಲ್ಲ, ಹಂಸಲೇಖ ಅವ್ರ ಹೆಂಗ್ ಬರೆಯಲ್ಲ. ಆತ ಅಲ್ಲ ಇವ್ರ ಹಯಾಬುಸ ಅಂತ ಗಾಡಿ ತಗೊಂಬಂದ ಅಷ್ಟು ಅವಾಜ್ ಮಾಡಿ ಹಾವ ಮಾಡ ಅಂತಾನ. ಈ ಮನುಷ್ಯ ಬರೀ ನಡ್ಕೊಂತ ಹೋದ್ರೆ ಸಾಕ. ನಮಸ್ಕಾರ ಬೆಂಗಳೂರು, ಎಲ್ಲರೂ ಹೇಗಿದ್ದೀರಾ? ಕಂಟ್ರೋಲ್ ಮಾಡಕ್ ತುಂಬಾ ಕಷ್ಟ ಆಗ್ತಿರ್ಬೇಕಲ್ಲ. ಬರ್ತ್ಡೇ ನೋಡಿರ್ತೀರಾ, ಆನಿವರ್ಸರಿ ನೋಡಿರ್ತೀರಾ, ವ್ಯಾಲೆಂಟೈನ್ಸ್ ಡೇ ನೋಡಿರ್ತೀರಾ, ವರ್ಲ್ಡ್ ಮೋಟರ್ ಸೈಕಲ್ ಡೇ ಯಾವಾಗಾದ್ರೂ ನೋಡಿರಿ? ಇವತ್ತು ತೋರಿಸ್ತೀವಿ ಬನ್ನಿ. ಅಸ್ಲಿ ಕ್ಯೂಟ್ನೆಸ್, ಹ್ಯಾಂಡ್ಸಮ್ನೆಸ್ ಇವ್ರ ಬಾಜು ನಿಂತ ನಾವು ಚಂದ ಕಾಣ್ತೇವೆ. ಸ್ವೀಟ್ನೆಸ್ ಏನಕ್ಕೆ ಬಂದಿರೋದು ನೋಡಿ, ಜಾಮೂನ್ ಪೋಣಿಸ್ತಾವ್ರ ಒಂದಾದ್ಮೇಲೆ ಒಂದು. ಇಡೀ ಕರ್ನಾಟಕಕ್ಕೆ ಕ್ಯೂಟ್ನೆಸ್ ನ ದಾನ ಮಾಡ್ಬೋದು ನಿಶಾಂತ್. ವಾತಾವರಣ, ಈ ಗಿಡ ಮರ ಎಲ್ಲ ನೋಡ್ತೀರಾ, ನಂಗೆ ಬೆಂಗಳೂರೇ ಅನ್ಸ್ತಿಲ್ಲ. ಇಷ್ಟೊಂದು ಗಿಡ ಮರ ಆಯ್ತಾ ಬೆಂಗಳೂರಲ್ಲಿ. ಗಾರ್ಡನ್ ಸಿಟಿ ಅಂತ ಇವಾಗ ಪ್ರೂವ್ ಆಗ್ತಿದೆ. ಅನ್ಬೇಕು ಇಂಥ ಚೆನ್ನಾಗಿರುವಂತ ಪರಿಸರ ಹಾಳು ಮಾಡಕ್ಕೆ ಅಂತಾನೆ ಎಷ್ಟೊಂದು ಹಸಿರು ಐತಿ, ಅದ್ರ ನಡಕ್ಕೆಲ್ಲ ಪೊಲ್ಯೂಷನ್ ಅಲ್ಲ. ಮೊದ್ಲು ನೀನು ಬಸ್ ಹತ್ತಿ ಊರ್ಗ್ ಹೋಗ್ಬಿಡಪ್ಪ, ನಾವಾರು ಬದಿಕತ್ತೀವಿ. ಹಾಯ್ ಎಲ್ಲಿ ತೆಗಿಬೇಕು ನೋಡ್ರ, ಇಲ್ಲಿ ಮೈ ಟ್ರೂ ಫ್ರೆಂಡ್ ಕಂಡ್ರ, ನೋಡ್ ಕಲಿಯೋ. ಮೇನ್ ಆಗಿ ಏನ್ ಮಾಡ್ಬೇಕಂದ್ರೆ ಟಿಪಿಕಲ್ ಅವ್ರದ್ದು 300ಕ್ಕೆ ಹಾಕ್ ಬಂದಿದೆ. ಜಲ್ದಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, 300ಕ್ಕೆ ಮಾಡಿಸ್ರಿ. ಅದ ಇಲ್ಲೇನ್ ಚಾಲೆಂಜ್ ಮಾಡ್ಬೋದು? ಏನ್ ಚಾಲೆಂಜ್ ಮಾಡಂದ್ರೆ ಎಲ್ಲ ಬೈಕ್ ಉಳದವಲ್ಲ, ಪೆಟ್ರೋಲ್ ಕದಿ. ನಾನು ಪೆಟ್ರೋಲ್ ಕದಿಯೋ ಚಾಲೆಂಜ್ ಮಾಡ್ತೀನಿ, ನೀವು ಗಾಡಿನೇ ಕದಿರಿ. ನಾನಲ್ಲಿ ಚಿಲ್ಲರೆ ಟ್ರೈ ಮಾಡ್ತಾ ಇದ್ರೆ ತಾವಿಲ್ಲಿ ಬಂದ ಲಪ್ತಾಯಿಸ್ತಾ ಇದ್ದೀರಾ? BGMI ಅಲ್ಲಿ ಜೀಪ್ ಓಡಿಸಿದೀರಾ? 4 ಮಂದಿ ಹಾಕೊಂಡು ಓಡಿಸೋದಿದೆ ಅಲ್ಲ. ಕೋಚಿಂಗ್ ಗುಡ್ಡು ಹಚ್ಚಕ್ ಇದನ್ನ ಯೂಸ್ ಮಾಡ್ಬೇಕಲ್ಲ. ಡಾರ್ಕ್ ವಾಂಡರರ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊರಿ ಗೈಸ್. ನನಗೆ ಮಾಂಗಲ್ಯ ತಂತು ನಾನೇ ಇವತ್ತಿಂದ ನಾನೇನೋ ಫ್ರೆಂಡ್ ಗೇಮರ್ಗೆ ನೋಡಿ ಬೈಕರ್ಸ್ ಎಲ್ಲ ಫ್ಯಾನ್ಸ್ ಇದಾರೆ. ಸೋಷಿಯಲ್ ಮೀಡಿಯಾ. ಬೇಕು ಬ್ರೋ, ನೆಕ್ಸ್ಟ್ ಅದೇ ಟಾರ್ಗೆಟ್. ಅಲ್ಲೇ ಒಂದು ಆಫ್ರಿಕನ್ ಟ್ವಿನ್ ನಿಂತೈತಿ, ಬಟ್ ಅದಕ್ಕಿಂತ ಜಾಸ್ತಿ ಕಾಸ್ಟ್ಲಿ ಇರೋ ಮೈಸೂರು ಟ್ವಿನ್ ಇಲ್ಲ ನಾವು. ಏನ್ ಭಯ ಈ ಕಣ್ಣಲ್ಲಿ ಇನ್ನು ಏನೇನ್ ನೋಡ್ಬೇಕು ಕಾಣೆ. ಈ ಗಾಡಿ RP ಏನಕ್ಕೆ ಪರ್ಫೆಕ್ಟ್ ಗೊತ್ತಾ? ಇದು RR 310, ಬಟ್ ಲೋಗೋ ಹಾಕಿರೋದು BMW. ಇದು BMW ಅಲ್ಲ, ಆದ್ರೂ BMW ತರ ಮಾಡಿದ್ದಾರೆ. ಅವರು ಯೂಟ್ಯೂಬರ್ ಅಲ್ಲ, ಆದ್ರೂ ಯೂಟ್ಯೂಬರ್ ಅಂತ ಹೇಳ್ಕೊತಾರೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಕರಿಯ ಐ ಲವ್ ಯು, ಕರಿಕಾಗೆ ಮೇಲಾಣೆ. Those were the really difficult days for me. ಬೆಳ್ಳಿ ಐ ಲವ್ ಯು, ಬೆಳ್ಳುಳ್ಳಿ ಮೇಲಾಣೆ. ಪ್ರೋಗ್ರಾಮ್ ತುಂಬಾ ಚೆನ್ನಾಗೈತೆ. ವಿ ಆರ್ ಫ್ರಮ್ ಮೈಸೂರು. ನನ್ನ ಅಮ್ಮ ಆಕ್ಚುಲಿ ನಿಮ್ಮ ಯಾವ ಏರಿಯಾ? JP ನಗರನಾ? ಕೆರೆ ಆಗ್ಬಿಡೈತಲ್ಲ ನಿಮ್ದು, ಮಳೆ ಬಂದು. JP ನಗರ ಕೆರೆಗೆ ಸ್ವಾಗತ. ಅಂತ ಇದ್ದಾರೆ ನಮ್ಮ ಜೊತೆ. ಹೌದಾ? ಇವ್ರನ್ನ ಭೇಟಿ ಮಾಡ್ಬೇಕು. ಥ್ಯಾಂಕ್ ಯು ಅಣ್ಣ ನಗರಿ ಪ್ಲೀಸ್ ಅಣ್ಣ. ನಮಸ್ಕಾರ ಬೆಂಗಳೂರು, ನಾನು ನಿಮ್ಮ ಟಿಪಿಕಲ್ ಕನ್ನಡಿಗ. ಇವತ್ತು ರೈಸ್ ಮೋಟೋ ಸ್ಟಾಲ್ ಅಲ್ಲಿ ಇದ್ದೀನಿ. ಇಲ್ಲಿ ಬನ್ನಿ, ನಿಮ್ಗೆ ಗುಡಿ ಸಿಗುತ್ತೆ, ಒಂದು ಲಕ್ಕಿ ಡ್ರಾ ಕೂಡ ಇದೆ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. Like whoever is coming and showing me that they're following will get more goodies. ಥ್ಯಾಂಕ್ ಯು ಸೋ ಮಚ್ ಬ್ರೋ. Here you go. ನಿಶಾಂತ್ ನಾನು ಕರೀರಿ ಇಬ್ಬರ ಜೊತೆ ನಾವು ತಿಳ್ಕೊಂಡ್ಬಿಡ್ತೀನಿ. ನಿಶಾಂತ್ ಅವರೇ ಈಗೆಲ್ಲ ವಿಡಿಯೋಗ್ರಾಫರ್ ಅಲ್ಲ, ಅವ್ರದೇ ಚಾನಲ್ ಇವಾಗ. ನಿಮ್ ಮನೆ ಕರುನಾಡು, ಶರ್ಟ್ ಕರುನಾಡು. ಫೋಟೋ ಚೆನ್ನಾಗಿ ತೆಗಿಯಪ್ಪ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಈ ಊರ್ ಬಿಟ್ಟು ಎಲ್ಲರೂ ದೂರ ಹೊರಟೋಣ ಕಂಡ್ರು, ತಲೆ ಕೆಟ್ಟೋಗಿ. ಲಾಜಿಕಲ್ ಕಾಂಟೆಂಟ್ ನಮ್ದೆಲ್ಲ, ಹಿಂಗೆ ಸ್ಕ್ರಿಪ್ಟೆಡ್ ಅಲ್ಲ. ಎಲ್ಲ ನೋಡ್ತೀವಿ, ಇಲ್ಲೇ ಜೋಕ್ ಮಾಡ್ತೀವಿ. ಇದೇ ಶಂಟ್. ನಾವ್ ಯಾವಾಗ ಈ ತರ ತಗೊಳ್ಳೋದು ಸೂಪರ್ ಬೈಕ್ಗಳು? ಭಾಳ ಜಲ್ದಿ ಬ್ರೋ. ಯಾವ್ದು ತಗೋತೀರಾ ಇದ್ರಲ್ಲಿ ವಿಶ್ವದಲ್ಲಿ? ಡುಕಾಟಿ ಬ್ರೋ, ಹೈಪರ್ ಮೋಟಾರ್ಡ್ ಒಂದಿಲ್ಲ ಬ್ರೋ. ಡುಕಾಟಿ ಹೈಪರ್ ಮೋಟಾರ್ಡ್ ಐತಲ್ಲ ಬ್ರೋ ಅಲ್ಲಿ. ಅಲ್ಲಿ
ಇಲ್ಲಿ ಬ್ರೋ ಇದೆ ಬ್ರೋ 360p ಇದೆ. ನೀವು ಯಾವ್ದು ಸಿಕ್ಕರು ಬಿಡಲ್ವಾ? 140p ಇದ್ರು ಸಹ ನೋಡ್ತೀರಾ? ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಆ ಭಗವತ್ ಗೊತ್ತು. ಇವರೇ ನನಗೆ ಗಾಡಿ ಕೊಡ್ಸಿದ್ದು. ಥ್ಯಾಂಕ್ ಯು ಸೋ ಮಚ್. ಆರಾಮ ಅವತ್ತು ರಾತ್ರಿ ರಿಪೇರಿ ಮಾಡಿಸ್ಕೊಟ್ಟಿದ್ದು ಇವರೇನ ಗಾಡಿನ. ಬಡ್ಡಿ ಬ್ಲಾಗ್ಸ್ ಅಂತ ಚಿಕ್ಕಮಗಳೂರು ಅವರು. ಹೇಳ್ಬೇಕು ಏನಾದ್ರು? ಏನು ಹೇಳಲ್ವಂತೆ ಅವರು ಅಷ್ಟೇ. ನಮಸ್ಕಾರ, ಆರಾಮ? ಥ್ಯಾಂಕ್ಸ್, ಥ್ಯಾಂಕ್ ಯು. ಓಕೆ ರೆಡಿ, ನಾನು ನಿಮಗೋಸ್ಕರನೇ ವೇಟ್ ಮಾಡ್ತಾ ಇದ್ದೀವಿ. ಬೇಗ ಬರಿಬೇಕು, ಮೈಸೂರಿಂದ ಬಂದಿದ್ದಾರಂತೆ. ಬರಿಯ ಬೇಗ. ಥ್ಯಾಂಕ್ ಯು ಸೋ ಮಚ್ ಬ್ರೋ, ಖುಷಿ ಆಯ್ತು. ಫಾಲೋ ಮಾಡ್ತಾ ಇದ್ದೀರಾ? ನಮ್ ಜೊತೆ ಇವತ್ತು ರೆಡ್ ಪ್ಯಾರಾಸೈಟ್ ಮತ್ತೆ ವಿಕಾಸ್ ಇಬ್ರು ಇದಾರೆ. ಆಕ್ಚುಲಿ ಗೇಮರಿಗೆ ಮೋಟರ್ ಸೈಕಲ್ ಡೇ ಕರ್ಕೊಂಡ್ ಬಂದಾರೆ, ಅದೊಂದು ಬಹಳ ಖುಷಿ. ನಿಮ್ಮನ್ನೆಲ್ಲ ನೋಡಿ ನಮಗೂ ತುಂಬಾನೇ ಖುಷಿ ಆಯ್ತು. ಕನ್ನಡದವರು ಈ ತರ ನಿಂತ್ಕೊಂಡು ಸ್ಟೇಜ್ ಮೇಲೆ ನೀವೆಲ್ಲ ಪ್ರೀತಿ ಕೊಡ್ತಿರೋದು ನೋಡಿ ತುಂಬಾನೇ ಖುಷಿ ಆಗುತ್ತೆ. ಇದೇ ತರ ಪ್ರೀತಿ ಕೊಡ್ತೀರಿ. ಇವತ್ತು ಇದು ಅಫಿಷಿಯಲ್ ಆಗಿ ಇಲ್ಲಿ ಲಾಂಚ್ ಆಗ್ತಾ ಇದೆ. ಕರ್ನಾಟಕದಲ್ಲಿ ಇಲ್ಲೇ ಆಗ್ತಿರೋದ ಫಸ್ಟ್. ಪ್ರಾಬಬ್ಲಿ ಈ ವಿಡಿಯೋ ಬರೋಷ್ಟರಲ್ಲಿ ನಂದು NS400 ರಿವ್ಯೂನ ನೋಡಿರ್ತೀರಾ. ಥ್ಯಾಂಕ್ ಯು ಫಾರ್ ಬ್ರಿಂಗಿಂಗ್ ಔಟ್ ದಿಸ್ ಮೋಟರ್ ಸೈಕಲ್. ಲೈಕ್ ಇಟ್ಸ್ ದ ಮಿಡಲ್ ಕ್ಲಾಸ್ ಡ್ರೀಮ್ ನೌ. People used to dream about buying a 200cc motorcycle. Now they can stretch their dream. Every middle class guy can have a 400cc motorcycle. ಮರಿ ಅಮೆರಿಕಾ ಕಾನ್ವೆಂಟ್ ಓದಿದ್ದು. ಥ್ಯಾಂಕ್ ಯು ಸೋ ಮಚ್. ಇಲ್ಲೇ ಎಲ್ಲರೂ ಸಿಕ್ಸ್ ಬಿಡಿ ಇಲ್ಲ. ಹೆಂಗ್ ಬ್ರೋ ಇದೆಲ್ಲ ಜನರ ಪ್ರೀತಿ ಹೆಗಲ್ ಮೇಲೆ ಸೈಕ್ ರೋಸ್ ಇಟ್ಕೊಂಡ್ರಲ್ಲ. ನಮ್ಮ ಹೆಗ್ಲ ಮೇಲೆ ಜನರ ಪ್ರೀತಿಗಿಂತ ಜಾಸ್ತಿ ಜವಾಬ್ದಾರಿ ಇದೆ. ಗ್ರೇಟ್ ಪವರ್ ಕಮ್ಸ್ ವಿತ್ ಅ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ. ತಪ್ಪ ಅಂತ ಅದು ತಪ್ಪು ಆಕ್ಚುಲಿ. ಇದನ್ನ ತಪ್ಪು ಅಂತ ಕೆಲವ್ರು ಅನ್ಕೊಂಡಿದ್ರೆ ಆ ಅನ್ಕೊಂಡವ್ರಿಗೆ ಹೇಳ್ತೀನಿ, ನಾವು ತಪ್ಪೇ ಮಾಡ್ತೀವಿ. ನಾವಿವಾಗ ರೈಸ್ ಸ್ಟಾಲ್ ಅಲ್ಲಿ ಇದೀವಿ. ಇಲ್ಲಿ ನೋಡಬಹುದು ಏಸರ್ ಬಿಸ್ತು ನಿಮಗೆ ಆಕ್ಸೆಸರೀಸ್ ಇದೆ. ಇಲ್ಲಿ ಇಕ್ಸೊಂದು ಜಾಕೆಟ್ಗಳಿದೆ. ಇದೆಲ್ಲ ರೈಸ್ ಅವರು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ನ ಇಂಪೋರ್ಟ್ ಮಾಡಿರೋದು. KTM ಫ್ಯಾನಾ ಯಾರು? ನೀನು ಇಲ್ಲ. ಮತ್ತೆ ಪ್ಲಾಸ್ಟಿಕ್ ಅಂತ ಹಾಕೊಂಡಿದ್ಯಾ? ಸಕ್ಸಸ್ಫುಲ್ ಯೂಟ್ಯೂಬರ್ ಆದ್ರೆ ತಟ್ಟೆ ತುಂಬಾ ಊಟ ಇರುತ್ತೆ. ನಿಮ್ ತರ ಸ್ಟ್ರಗ್ಲಿಂಗ್ ಯೂಟ್ಯೂಬರ್ ಆದ್ರೆ ಖಾಲಿ. ಬೈಕರ್ಸ್ ಮತ್ತು ಗೇಮರ್ಸ್ ಹೆಂಗಂದ್ರೆ ನೀವು ವರ್ಲ್ಡ್ ಮಂಕ್ ಜೊತೆ ಪೆಪ್ಸಿ ಮಿಕ್ಸ್ ಹಾಕೈತಲ್ಲ ಹಂಗಿದ್ದಂಗೆ. ಎಷ್ಟು ಮ್ಯೂಚುವಲ್ ಆಗ್ಬಿಟ್ರೆ ಎಲ್ಲ ನಮ್ಮ ಟಿಪಿಕಲ್ ಬೈ ಪ್ರೆಸೆನ್ಸ್ ಇಂದ ಗೇಮಿಂಗ್ ಒಳಗೆ ಯಾವಾಗಿಂದ ಕಾಲಿಟ್ರೆ ಬೈಕರ್ಸ್ ಗೇಮರ್ಸ್ ಒಂದಾಗ್ಬಿಟ್ಟಾರ. 3 ಸೇರೆ ಅಕ್ಕಿಯನ್ನ ಖಾಲಿ, ಇನ್ನು ಮಜ್ಜಿಗೆ ಬಂದಿಲ್ಲ ಆಸಾಮಿ. ಫೈನಲಿ 3:30ಗೆ ಊಟ ಮಾಡ್ತಿದೀವಿ. ನಿನ್ ಪುಣ್ಯ ನನ್ನ ಜೊತೆ ಇದ್ದ ಊಟ ಆದ್ರೂ ಸಿಗ್ತಾ ಇದ್ದಲ್ಲ. ಕಿರಾಣಿ ಅದು ಸಿಗ್ತಿದಿಲ್ಲ. ಅಲ್ಲೇ ರಸ್ತೆಲ್ ಪಸ್ತೆಲ್ ರೊಟ್ಟಿ ತಿನ್ಬೇಕಾಯ್ತದ. ಇವರು ಈ ತರ ಮಾಡ್ತಾರೆ. ಇವರು ಟಿಪಿಕಲ್ ಅವ್ರ ಜೊತೆ ಇದ್ರೆ ಊಟ ಸಿಗ್ತಿದಿಲ್ಲ ಗೊತ್ತಿಲ್ಲ. ಬಟ್ ಜನರ ಪ್ರೀತಿ ಮಾತ್ರ ಕೊಡ್ತಾ ಇಲ್ವಂತೆ. ಯಾಕೆಂದ್ರೆ ನಾವು ಜಾಸ್ತಿ ಜಾಮೂನ್ ತಿಂತಾ ಇದೀವಿ ಅಂತ. ಅದಕ್ಕೆ ಈಗ ನಾವು ಗುಂಪಲ್ಲಿ ಹೋಗ್ತೀವಿ. ಇಡಿ ಇಲ್ಲಿ ಅಲ್ಲಿ ಯಾರು ಹೇಳಿ ಹೋಗಿದ್ದು? ಟಿಪಿಕಲ್ ಬೈ ಹಟ್ರಲ್ಲ ಜಾಮೂನ್ ಅಂದ ಬರ. ಹಾಂ ನೋಡಿ, ಇದರಿಂದ ಅರ್ಥ ಆಗೋದೇನು ಅಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ. ಇವೆಲ್ಲ ಊಟ ಮಾಡಿದ್ರು, ನಾನೇ ಕಡೆ ಊಟ ಮಾಡಿಲ್ಲ. ನಮ್ಮ ಮನೆ ಕಡೆ ಏನಾರು ಇವತ್ತು ವೆಜ್ ತಿನ್ಬಿಟ್ಟೆ ಅಂದರೆ ಮನೆಗೆ ಸೇರಿಸಲ್ಲ. ಇವತ್ತು ಭಾನುವಾರದೊತ್ತು ಬಾಡು ತಿಂದಿಲ್ಲ ಅಂದರೆ ಭಾನುವಾರ ಅಲ್ಲ. ಮಾಂಸ ಆಗಲಿ ಏನೇ ಆಗಲಿ ಊಟ ಊಟ ಅಷ್ಟೇ. ಕರ್ಕೊಬಂದು ಬಾಡೂಟ ಕೊಡ್ಸಿರ್ ಬಾಡೂಟ ತಿಂತಿದ್ದು. ಮೊಸರನ್ನ ಕೊಟ್ಟವ್ರೆ ಮೊಸರನ್ನ ತಿಂತ. 790 ಕಾಣಿಸ್ಬಿಡ್ತು ಇವತ್ತು. ಇವಾಗ 390 ನೋಡಿದಿರಾ ಅಲ್ವಾ? ಟ್ವಿನ್ ಸಿಲಿಂಡರ್ 790 ಇದು. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಗಾಡಿ ಫುಲ್ಲಿ ಮಾಡಿಫೈಡ್ ಇದೆ. ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಹಾಕಿದ್ದೀನಿ. ಕ್ಲಿಯರ್ ಕೇಸು. ಗೋಲ್ಡ್ ಆಕ್ಸೆಸರೀಸ್ ಏನಿದೆ ಎಲ್ಲ ಹೊರಗಡೆಯಿಂದ ಇಂಪೋರ್ಟ್ ಮಾಡಿ ಹಾಕ್ಸಿರೋದು. ಎಷ್ಟಾಯ್ತು ಟೋಟಲ್ ಕಾಸ್ಟು? 3 lakhs ಹತ್ರ ಬರೀ ಮಾಡಿಫಿಕೇಶನ್ ಕಾಸ್ಟ್. ಗಾಡಿ ಸರಿ 5. ಉದ್ದಾರ ಉಡಾ ಹುಡುಗರ ಜೊತೆ ಅಡ್ಡಾಡ್ಬೇಡ ಅಂತಾರಲ್ಲ, ಇವರೇ ಇಂಥವ್ರು ಇವರ ಉಡಾ ಹುಡುಗರು. ಇದೆಲ್ಲ ಒಂಥರ ಅದು ಅಪ್ಪು ಫ್ಯಾನ್ಸ್ಗೆ ಸ್ಪೆಷಲ್ ಆಗಿ ಒಂಥರ ಲವ್ ಈ ಗಾಡಿ ಅಂದರೆ. ಮೆಲನಾ ಮೂವಿಲಿ ಇದನ್ನ ಅಪ್ಪು ಅವ್ರು ಓಡಿಸ್ತಾರಲ್ಲ, ಅಲ್ಲಿಂದ ನೋಡೋದ್ರಿಂದ ಈ ಬೈಕ್ಗೆ ಸ್ಪೆಷಲ್ ಆಗಿ ಲವ್ ಇದೆ. ಈ ಗೇಮ್ ಏನು ಅಂದ್ರೆ ಹಿಮಾಲಯನ ಫುಲ್ ಹಿಂಗೆ ಆಡಿಸ್ತಾರೆ ಸುತ್ತ. ಉದ್ರೋಗಿರೋ ಪಾರ್ಟ್ಸ್ಗಳನ್ನ ಹುಡ್ಕೊಂಡ್ಬರ್ಬೇಕು. ಯಾರು ಜಾಸ್ತಿ ಹುಡ್ಕೊಂಡ್ಬರ್ತಾರೋ ಅವ್ರು ವಿನ್ನರ್. ಇದಿರೋ 100 ಬೋಲ್ಟ್ ಹುಡುಕ್ಬೇಕು. ಇವಾಗ ಈಸಿ ಬ್ರೋ, ಅದು ಕಷ್ಟ ಇರೋದು ಕೊಡಿ. ಒಂದು ಬೋಲ್ಟ್ ಉದ್ರದೇ ಇರೋ ರಾಯಲ್ ಎನ್ಫೀಲ್ಡ್ ಹುಡುಕ್ಬೇಕು. ಪಾಪ ಯಾಕ್ರೋ ಇವರೆಲ್ಲ ಹಿಂಗ್ ಮಾಡ್ತಿರಲ್ಲ ರಾಯಲ್ ಎನ್ಫೀಲ್ಡ್ಗೆ. ಅವ್ರ ಜಾಗಕ್ಕೆ ಬಂದು ಅವ್ರಿಗೆ ಹೆಂಗ್ ಅಂತಿರಲ್ಲ. ಇದೆ ಹಿಂಗೆ ಪೊಕ್ಕಿ ಇಲ್ಲಿ ಏನ್ ಬರ್ತಾರೆ ಹೇಳ್ರಿ? ಪ್ಲಾಸ್ಟಿಕ್ ಅರಿಗತ್ತೋ ಅರಿಗತ್ತೋ. ಆಕ್ಚುಲಿ ಅದು ರೈಡಿಂಗ್ ಜಾಕೆಟ್ ತರನೇ ಕಾಣಲ್ಲ ಅಲ್ವಾ? ನೋಡಿ ಮಚ್ಚಿರ್ದ ನೀವು ಸೊಳ್ಳೆಗಳೇನೋ ಬರೋಲ್ಲ. ಗೋಪ್ರೋ ಆನೆ ಆಗಿಲ್ಲ, ಬೈಕೇ ಇಲ್ಲ ಅದರಲ್ಲಿ. ಹೂ ಪ್ರಪೋಸ್ ಯು ಫ್ಲವರ್ ಅಂಡ್ ಆಲ್ ಇಟ್ ಇಸ್ ದೇರ್. ಗೋಸ್ಟ್ ರೈಡರ್ ಬ್ಲಾಗ್ಸ್ ಅಂತ ಯಾರು ನೋಡಿಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲೂ ಇದೆ. ಐ ಹ್ಯಾವ್ ಅ ಇಂಟರ್ಸೆಪ್ಟರ್ ಆ್ಯಂಡ್ GT. ಸೊ 865 ಇಂಟರ್ಸೆಪ್ಟರು, 865 GT. ಆಮೇಲೆ ಇಂಟರ್ಸೆಪ್ಟರು ವರ್ಲ್ಡ್ಸ್ ಫಸ್ಟ್ ಕ್ವಾಡ್ರಪಲ್ ಸ್ಪಾರ್ಕ್ ಪ್ಲಗ್. ನಂಗೊಂದು ಅರ್ಥನೇ ಆಗ್ತಾ ಇಲ್ಲ. ದಿಸ್ ಇಸ್ ಅ ಕಂಪ್ಲೀಟ್ ರೈಡಿಂಗ್ ಪ್ಯಾಕ್, ವೇಸ್ಟ್ ಪ್ಯಾಕ್, ಹೈಡ್ರೇಷನ್ ಬ್ಯಾಗು ಇದೆ. ಟೂಲ್ ಕಿಟ್ ಯೂಸ್ ಮಾಡ್ಬೋದು. ಒನ್ ಆಫ್ ದ ಲೆಜೆಂಡ್ರಿ ಗಾಡಿ ಇದು. NS200 ನೋಡಿದಿರಲ್ವಾ? ಅದ್ರದ್ದು ಸ್ಪೋರ್ಟ್ಸ್ ಟೂರಿಂಗ್ ವರ್ಷನ್ AS200. Team 1 is done. Team 2.
name the 2 teams that have won. ಅರ್ಥ ಆಯ್ತು ಅನ್ಸುತ್ತೆ. Yes, congratulations. ಅವರು ತುಂಬಾ ಖುಷಿ ಆಗ್ಬಿಟ್ಟಿದ್ದಾರೆ ಬಹುಮಾನ ಅಂತ. ನಿಮ್ಗೆ ಬರೀ ಜನರ ಕೈ ಸಬ್ಸ್ಕ್ರೈಬ್ ಮಾಡಿಸಲ್ಲ, ಪೂಜಾ ಕೊಟ್ಟು ತರಿಸಿದೀನಿ, ದೇವದ ಕೈಲಿ ಸಬ್ಸ್ಕ್ರೈಬ್ ಮಾಡಿಸ್ತೀನಿ. ಅಣ್ಣ ನಿನ್ ಕಾಲ ಕಟ್ಕೊತೀನಿ. ಜಂಪ್ ಮಾಡಿ ಅವನೇ ಹೇಳಿದೆ ಟಿಪಿಕಲ್ ಕನ್ನಡಿಗ. ಹೌದಾ? ಹಾಯ್, ಆರಾಮಾ? ಯು ನೋ ಮೀ? ಯು ಡೋಂಟ್ ನೋ ಮೀ? I have your father's tiger now. Bye. Back. Snatch. Can I have the goodie, please? ಯಶವಂತ್ ಬೆನೆಲಿ TNT 300. ಗಾಡಿ ಚೆನ್ನಾಗಿ ಓಡ್ತಿದ್ಯಾ? ತುಂಬಾ ಕಷ್ಟ ಇದೆ. ಅದನ್ನ ನೋಡ್ಕೊಳ್ಳಿ, ನಂಬರ್ ಆಮೇಲೆ ಕೇಳಿ. ಹುಡುಗಿ ಮುಂದೆ ಸ್ಕೋಪ್ ತಗೊಂತೀಯ ಡಾರ್ಲಿಂಗ್, ತಗೋ. ನಾವೆಲ್ಲ ಬೇರೆ ಬೇರೆ ಕಮ್ಯುನಿಟಿ ಯೂಟ್ಯೂಬರ್ಸ್ ಆಗಿದ್ರು ಕೂಡ ಇಲ್ಲಿ ಸೇರಿರೋದಕ್ಕೆ ಮೇನ್ ರೀಸನ್ ಏನು ಅಂದ್ರೆ ನಮ್ಗೆಲ್ಲ ಬೈಕ್ ಮೇಲೆ ಇರುವಂತ ಪ್ರೀತಿ. ಒಬ್ಬ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಗೆ ಇಷ್ಟು ಜನ ಸಪೋರ್ಟ್ ಮಾಡ್ತಾ ಇರೋದು ತುಂಬಾನೇ ಖುಷಿ ಆಗುತ್ತೆ. ಅಲ್ಲಿ ನಾನು ನಿಂತ್ಕೊಂಡು ಬೇರೆಯವರು ಕಿರಿಸ್ತಾ ಇದ್ದೆ, ಇವತ್ತು ನನಗೆ ನೀವು ಕಿರಿಸ್ತಾ ಇದ್ದೀರಾ. ನಿಮ್ಗೆ ಇನ್ನೊಂದು ದಿವಸ ಇನ್ಯಾರಾದ್ರೂ ಕಿರಿಸ್ತಾರೆ. ಇದೇ ತರ ಕಂಟಿನ್ಯೂ ಆಗ್ಬೇಕು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಮ್ಮ ಕನ್ನಡ ನಮ್ಮ ಹೆಮ್ಮೆ. ಇದು ಕಾಂಟೆಂಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಇದು ಕಾಂಟೆಂಟ್ ಹಿಂಗೆ ಹೋಗ್ತಾ ಇರುತ್ತೆ, ಜನ ಇಷ್ಟಪಡೋಕೆ ಶುರು ಮಾಡ್ತಾರೆ. ಇಲ್ಲಿ ಒಂದು ಪೀಕಲ್ಲಿ ಕ್ರಿಂಜ್ ಆಗುತ್ತೆ, ಅದನ್ನು ಕಂಟಿನ್ಯೂ ಮಾಡಿದ್ರೆ ಬಿದ್ದು ಬಿಡ್ತೀವಿ. ಸೊ ಇಲ್ಲಿ ಹೋದಾಗ ನಿಲ್ಲಿಸ್ಬಿಡ್ಬೇಕು. ಬ್ರೋ ಇದೇನಂದ್ರೆ ಇದು ಕ್ರಿಂಜ್. ಆರ್ ಪಿ ಇರಬೇಕದು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ ಸರ್? ರಾಯಲ್ ಎನ್ಫೀಲ್ಡ್ ಅಲ್ಲಿ GT ರೇಸಿಂಗ್ ಮಾಡ್ತಾರೆ, GT ಕಪ್ ಅಂತ. GT ಕಪ್ ಅಲ್ಲಿ ಓಡೋದು ಇದೇ ಗಾಡಿ. ಪ್ರಾಬಬ್ಲಿ ಇದ್ರಲ್ಲಿ ಇರೋದೆಲ್ಲ ಮೋಸ್ಟ್ಲಿ ಇಂಡಿಯನ್ ಪಾರ್ಟ್ಸ್ಗಳೇ. ಟೈರು JK ಹಾಕಿದ್ದಾರೆ. ರಾಯಲ್ ಎನ್ಫೀಲ್ಡೇ ಸ್ಲೋ. ಸೊ ಬೇರೆ ರೇಸ್ಗಳಿಗೆ ರಾಯಲ್ ಎನ್ಫೀಲ್ಡ್ ತಗೊಂಡೋದ್ರು ವೇಸ್ಟು. ಅದಕ್ಕೆ ಏನು ಮಾಡಿದ್ರೆ ಹೇಳಿ, ರಾಯಲ್ ಎನ್ಫೀಲ್ಡು ಅವ್ರದ್ದೇ ರೇಸಿಂಗ್ ಲೀಗ್ ಸ್ಟಾರ್ಟ್ ಮಾಡ್ಬಿಟ್ರು. ಓಕೆ, GT ಕಪ್ ಅಂತ. ಬರೀ ಕಾಂಟಿನೆಂಟಲ್ GT ಮಾತ್ರ ಓಡಬೇಕು. ಅಂದ್ರೆ ಸ್ಲೋ ರೇಸಿಂಗ್ ಇದ್ದಂಗೆ ಅದ ಅವ್ರವ್ರದ್ದೇ. ಆಮೆ ಮೊಲದ ಕತೆ. ಬರೀ ಆಮೆಗಳೇ ಇರುತ್ತೆ, ಮೊಲ ಇರಲ್ಲ. ಏನ್ರಯ್ಯ ನಿಮ್ ಹಿಂಸೆ? ನಿಮ್ದು ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ?